ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ನವೀನ್ ಕುಮಾರ್ ಪಿ ಅಂತ. ನಾನು ಬಳ್ಳಾರಿ ICAR ಕೃಷಿ ವಿಜ್ಞಾನ ಕೇಂದ್ರ ಅಗರಿಯಲ್ಲಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾವು ಇವತ್ತಿನ ದಿನ ವೈಕಗ್ಗಲ್ ಎನ್ನುವಂಥ ಒಂದು ಗ್ರಾಮದಲ್ಲಿ ಇದ್ದೀವಿ. ಸೊ ಈ ವೈಕಗ್ಗಲ್ ಎನ್ನುವಂಥ ಗ್ರಾಮದಲ್ಲಿ ನಾವು GRG 152 ಅನ್ನುವಂಥ ಒಂದು ತೊಗರಿ ವೆರೈಟಿ, ಅಂದರೆ ನಮ್ಮ ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ರಾಯಚೂರಲ್ಲಿ ಬಿಡುಗಡೆಗೊಂಡಿರ್ತಕ್ಕಂತಹ GRG 152 ಎನ್ನುವಂಥ ಒಂದು ವೆರೈಟಿಯನ್ನು ನಾವು ಒಂದು ತಳಿಯನ್ನು ನಾವು ರೈತರಿಗೆ ಮುಂಚೂಣಿ ಪ್ರಾತ್ಯಕ್ಷಿಕೆ ಆಗಿ ಕೊಟ್ಟಿದ್ವಿ. ಸೊ ಈ GRG 152 ತಳಿಯ ಒಂದು ವೈಶಿಷ್ಟ್ಯತೆ ಏನಪ್ಪ ಅಂತಂತಂದರೆ, ಈ GRG 152 ನಾವು ಒಂದು ವಿಶ್ವವಿದ್ಯಾಲಯದಿಂದ ಶಿಫಾರಸು ಮಾಡೋದು ಏನಪ್ಪ ಅಂತಂದರೆ, ನೀರಾವರಿಗೆ ಅಥವಾ ನೀರಾವರಿ ಆಶ್ರಿತವಾದಂತಹ ನೀರಾವರಿ ಇರ್ತಕ್ಕಂಥ ಜಾಗದಲ್ಲಿ ಇದು ತುಂಬ ಚೆನ್ನಾಗಿ ಬರುತ್ತೆ ಅನ್ನೋಂಥ ಒಂದು ಹಿತದೃಷ್ಟಿಯಿಂದ ಬಿಡುಗಡೆಗೊಳಿಸಿರ್ತಕ್ಕಂಥ ಒಂದು ತಳಿ ಇದು. ನಾವು ಈಗ ಏನು ವೈಕಗ್ಗಲಲ್ಲಿ ಏನು ಮುಂಚೂಣಿ ಪ್ರಾತ್ಯಕ್ಷಿಕೆಯಾಗಿ ಕೊಟ್ಟಿದ್ವಿ, ಈ ವರ್ಷ ಈ ನಮ್ಮ ಬಳ್ಳಾರಿ ಭಾಗದಲ್ಲಿ ಮಳೆ ಜಾಸ್ತಿ ಆಗಿದೆ. ಸೊ ಈ ಒಂದು ಭಾಗದಲ್ಲಿ ನಾವು ಈ ವರ್ಷ ಇಳುವರಿ ಕೂಡ ಭಾಳ ಚೆನ್ನಾಗಿ ಬಂದಿದೆ. ಅಂದರೆ ನಾವು ಶಿಫಾರಸ್ ಮಾಡೋದು ನೀರಾವರಿಗೆ ಅಂತ ಹೇಳ್ಬಿಟ್ಟು GRG 152ನ ಶಿಫಾರಸ್ ಮಾಡಿದ್ದೀವಿ. ಇಲ್ಲಿ ಈ ವರ್ಷ ಮಳೆ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ನೀರಾವರಿಗೆ ಅಥವಾ ನೀರು ಕೊಡಲಿಲ್ಲ ಅಂದರೂ ಕೂಡ ಕೊಟ್ಟಿಲ್ಲ. ಇಲ್ಲಿ ಏನು ಈ ಕ್ಷೇತ್ರದಲ್ಲಿ ಇದ್ದೀವಿ, ಇಲ್ಲಿ ನೀರಾವರಿನ ಅಥವಾ ನೀರನ್ನು ಕೊಟ್ಟಿಲ್ಲ. ಆದರೂ ಕೂಡ ಇಲ್ಲಿ ಬೆಳೆ ಇಷ್ಟು ಉತ್ಕೃಷ್ಟವಾಗಿ ಬಂದಿದೆ. ಸೊ ಈ ಬೆಳೆ ಯಾವ ಥರ ಇವರು ಬೆಳೆದ್ರು ಅಥವಾ ಈ ಒಂದು ಬೆಳೆಯ ಬಗ್ಗೆ ಇವರ ಒಂದು ಅಭಿಪ್ರಾಯ ಏನು ಅಂತ ಹೇಳ್ಬಿಟ್ಟು ನಾವು ಇಲ್ಲೇ ಈ ವೈಕಗ್ಗಲ್ನ ಪ್ರಗತಿಪರ ರೈತರಾದಂಥ ಸಮುದ್ರರಾಜ್ ಅವರಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್, ಈಗ ನೀವು ಹಾಕಿರ್ತಕ್ಕಂಥ ತಳಿ ಇದು GRG 152. ಈ ಒಂದು GRG 152 ತಳಿಯ ನಿಮ್ಮ ಒಂದು ಅಭಿಪ್ರಾಯ ಏನು ಸರ್ ಈ ತಳಿಯ ಬಗ್ಗೆ? ಈ ತಳಿಯ ಬಗ್ಗೆ ಬೆಳೆನ ಬೇಸ್ ಬೆಳಿತದೆ ಸರ್. ನಾವು 2 ಟೈಮ್ ಗೊಬ್ಬರ ಕೊಟ್ಟಿದ್ವಿ, 5 ಸ್ಪ್ರೇ ಮಾಡಿವಿ. ಇಲ್ಲಿಗೆ ನಾವು ಇನ್ನೂ 3 ಸ್ಪ್ರೇ ನಿರೀಕ್ಷೆ ಇಟ್ಕೊಂಡಿವಿ. ಯಾವುದೇ ನೀರು ಕೊಟ್ಟಿಲ್ಲ. ರವಿ ಸರ್ ಹೇಳಿದ್ರು, ಒಂದ್ ನೀರು ಇದ್ರೆ ಕಟ್ಟಿದ್ರೆ ಬೇಸಿರುತ್ತಪ್ಪ ಅಂತಂದು ಹೇಳಿದ್ರು. ನಾವು ಇದು ಪ್ರೊಟೆಕ್ಟಿವ್ ಇರಿಗೇಷನ್ ಅಂತ ಹೇಳ್ತೀವಿ ಸರ್. ಅಂದ್ರೆ ಈ ಒಂದು ತಳಿಯನ್ನ ನಾವು ನೀರಾವರಿಗೆ ಅಂತ ಹೇಳ್ಬಿಟ್ಟೇನೆ ನಾವು ಶಿಫಾರಸು ಅದೇ ಹಂಗ ಹೇಳಿ ಕೊಟ್ಟಿದ್ದೆ ಸರ್. ಒಂದ್ ನೀರಿದ್ರೆ ಕಟ್ಟಕ್ ಐತೇನಂದ್ರೆ ನೋಡೋಣ ಸರ್ ಅಂತ ಹೇಳಿದ್ವಿ. ನಾನು ಯಾವ್ದೇ ತರ ನೀರ್ ಕಟ್ಟಿಲ್ಲ. ಜಾಸ್ತಿ ಆಯ್ತು, ಹಂಗಾಗಿ ನೀವು ನೀರು ಕಟ್ಟಕ್ ಹೋಗಿಲ್ಲ ಸರ್. ಹಂಗಾಗಿ ಬೆಳೆ ಟಾಪ್ ಉದ್ದ ಸರ್. ನಾವು ಎಕರೆಗೆ 8 ರಿಂದ 10 ಕ್ವಿಂಟಲ್ ನಿರೀಕ್ಷೆ ಆಗಿದ್ವಿ. 8 ರಿಂದ 10 ಕ್ವಿಂಟಲ್ ಒಂದ್ ಎಕರೆಗೆ ಬರುತ್ತೆ ಅನ್ನೋ ಒಂದು ನಿರೀಕ್ಷೆ. ಇನ್ನ 3 ಸ್ಪ್ರೇ ಮಾಡ್ಬೇಕು ಸರ್ ಇದಲ್ಲದೆ. ಸರ್, ಅದೇ ರೀತಿ ಇದೇ ಗ್ರಾಮದ ಮತ್ತೊಬ್ಬ ರೈತರಾದಂಥ ಮಲ್ಲಿಕಾರ್ಜುನ್ ಗೌಡ್ರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಸೊ ಮಲ್ಲಿಕಾರ್ಜುನ್ ಗೌಡ್ರ ಒಂದು ಕ್ಷೇತ್ರಕ್ಕೂ ಕೂಡ ನಾವು ಈ ಒಂದು GRG 152 ಅನ್ನೋಂಥ ಒಂದು ವೆರೈಟಿನ ಮುಂಚೂಣಿ ಪ್ರಾತ್ಯಕ್ಷಿಕೆಯಾಗಿ ಕೊಟ್ಟಿದ್ವಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಈಗ ನಾವಿಲ್ಲಿ ಬಂದಿರತಕ್ಕಂಥ ಉದ್ದೇಶ ಏನಪ್ಪಾ ಅಂತಂದ್ರೆ, ಈ GRG 152 ಅನ್ನೋಂಥ ಒಂದು ತಳಿಯ ಬಗ್ಗೆ, ಅಥವಾ ಈ ಒಂದು ತಳಿನ ನೀವು ಈ ವರ್ಷ ಫಸ್ಟ್ ಟೈಮ್ ಹಾಕಿದಿರ ಅಂತ ಅನ್ಕೋತೀನಿ ಅಲ್ವಾ ಸರ್? ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಸರ್, ಇದು ಏನಂದ್ರೆ ಇದ್ರದ್ದು ಕುಡಿಗಳು ಬಹಳ ಮುಂದಕ್ಕೆ ಸಾಕ್ತಾವ ಸರ್. ಆಮೇಲೆ ನಮಗೆ ಹೆಚ್ಚು ಇಳುವರಿ ಬೇರೆ ತಳಿಗಿಂತ ಇದಕ್ಕೆ ಹೆಚ್ಚು ಇಳುವರಿ ಬರುತ್ತಮ್ಮ ನಂಬಿಕೆ ಬಂದಿದೆ. ಯಾಕಂದ್ರೆ ಇದ್ರ ನೋಡಿದ್ರೆ ಫ್ಲವರಿಂಗ್ ನೋಡ್ಬೋದು ನೀವು, ಎಷ್ಟು ಮಟ್ಟಿಗೆ ಕಾಣ್ತಾ ಇದೆ. ಆಮೇಲೆ ಇದ್ರದ್ದು ಹೈಟ್ ಕೂಡ 7 ಅಡಿ ಬರುತ್ತೆ. 7 ಅಡಿ ಬರುತ್ತೆ. ನಾವು ಏನಂದ್ರೆ ಸ್ವಲ್ಪ ಸ್ಪ್ರೇಯಿಂಗ್ ಏನಿದೆ ಅಲ್ಲ, ಚೆನ್ನಾಗಿ ಮಾಡ್ಕೊಂಡ್ರೆ ಈ ಕಾಪು ನಿಂದ್ರಿಸ್ಕೊಂಡ್ರೆ ನಮ್ಗೆ 8 ರಿಂದ 10 ಖಚಿತವಾಗಿ ಬರುತ್ತೆ ಅಂತ ಒಂದು ನಂಬಿಕೆ ಇದೆ. 8 ರಿಂದ 10 ಕ್ವಿಂಟಲ್ ಬರುತ್ತೆ ಪ್ರತಿ ಎಕರೆಗೆ. ಸೊ ಇದು ಈ ಒಂದು GRG 152 ಅನ್ನುವಂಥ ತಳಿಯ ಬಗ್ಗೆ ರೈತರಲ್ಲಿರ್ತಕ್ಕಂಥ ಅಭಿಪ್ರಾಯ. ಇಷ್ಟೊತ್ತು ನನ್ನ ಜೊತೆ ಸಮಯವನ್ನು ಕಳೆದಂಥ ನಮ್ಮ ವೈಕಗ್ಗಲ್ ಗ್ರಾಮದ ರೈತರಾದಂಥ ಸಮುದ್ರರಾಜ್ ಅವರಿಗೆ ಮತ್ತು ಮಲ್ಲಿಕಾರ್ಜುನ್ ಗೌಡ್ರವ್ರಿಗೆ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಮತ್ತು ನಮ್ಮ ಒಂದು ವಿಜ್ಞಾನ ಕೇಂದ್ರದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು.